is related to the physics class. ಫಿಸಿಕ್ಸ್ ಕ್ಲಾಸಲ್ಲಿ ನಾನು ಆಲ್ರೆಡಿ ನಿಮಗೆ ಮಾಡಿರುವಂತಹ ಮ್ಯಾಗ್ನೆಟಿಸಮ್ ಅಂದರೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಮಾಡಿದ್ದೆ. ಇವತ್ತು ನಾವು ಮ್ಯಾಗ್ನೆಟಿಕ್ ಸಬ್ಸ್ಟಾನ್ಸಸ್ಸಲ್ಲಿ ಏನೇನು ಬರುತ್ತೆ, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ನೋಡೋಣ ಅಂತ. ನೋಡಿ, ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಎ ಟೈಪ್ ಆಫ್ ಎ ಮೆಟೀರಿಯಲ್. ಏನು ಮೆಟೀರಿಯಲ್? ಒಂದು ಮ್ಯಾಗ್ನೆಟ್ ಬೇಕು ಅಂದರೆ ಏನು ಮೆಟೀರಿಯಲ್ ಯೂಸ್ ಮಾಡ್ತೀರಾ? ಈಗ ಮನೆ ಕಟ್ಟೋಕ್ಕೆ ಐರನ್ ಬೇಕು, ಓಕೆ, ಸಿಮೆಂಟ್ ಬೇಕು, ಓಕೆ, ಬ್ರಿಕ್ಸ್ ಬೇಕು. ಸೊ ಇದೇ ಥರ ಹಲವಾರು ಮೆಟೀರಿಯಲ್ಸ್ ಮನೆ ಕಟ್ಟೋದಕ್ಕೆ ಬೇಕಾಗುತ್ತೆ. ಇವೆಲ್ಲ ಮೆಟೀರಿಯಲ್ಸ್. ಅದೇ ಥರ ಒಂದು ಮ್ಯಾಗ್ನೆಟ್ ಮಾಡಬೇಕಂದ್ರೆ ನಾವು ಯೂಸ್ ಮಾಡೋ ಅಂಥ ಸಬ್ಸ್ಟೆನ್ಸ್ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ರೀಡ್ ಮಾಡೋಣ. ಏನೆಲ್ಲ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಬರುತ್ತೆ, ಅದರ ಪ್ರಾಪರ್ಟೀಸ್ ಏನಿರುತ್ತೆ, ಅದು ಹೇಗಿರಬೇಕು, ನಾವು ಯಾವ್ದು ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಅಂತ. ಆ್ಯಂಡ್ ಯಾರಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲಿಂದ ನಿಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಲೆಟ್ ಅಸ್ ಬಿಗಿನ್ ದ ಕ್ಲಾಸ್. ಓಕೆ, ಇನ್ನೂ ಯಾರಾದರೂ ಹಳೆ ವೀಡಿಯೋಸ್ನ ನೋಡಿಲ್ಲ ಅಂತಂದರೆ ಆ ಹಳೆ ವೀಡಿಯೋಸ್ ಎಲ್ಲ ನಾನು ಹಾಕಿದ್ದೀನಿ. ಲ್ಯಾಂಡ್ ಸರ್ವೆ ರಿಲೇಟೆಡ್ ಫಿಸಿಕ್ಸ್ ಕ್ಲಾಸಸ್ಸು ಹಾಗೂ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಇದ್ದಾವೆ, ಆ ವೀಡಿಯೋಸ್ನ ನೋಡಿ. ಇನ್ನೂ ಕೆಲವು ಚಾಪ್ಟರ್ಸ್ ಮಾಡೋದಿದೆ, ನಾನು ಅದನ್ನು ಮಾಡ್ತೀನಿ ಸದ್ಯದಲ್ಲೇ. ಸೊ ಕೀಪ್ ಇನ್ ಟಚ್ ಗೈಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿ ಸಿ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ, ಲೆಟ್ ಅಸ್ ಕಂಟಿನ್ಯೂ. ನೋಡಿ, ಇವತ್ತು ನಾವು ಟೈಪ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಬಗ್ಗೆ ಮಾತಾಡಬೇಕಂತಂದರೆ ವಿತ್ ಎಕ್ಸಾಂಪಲ್ಸ್ ನೋಡಿ. ಎಷ್ಟು ರಕ ಮೆಟೀರಿಯಲ್ಸ್ ಇದಾವೆ ನಮ್ಮ ಹತ್ರ? ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಇದೆ, ಆಂಟಿ ಫೆರೋಮ್ಯಾಗ್ನೆಟಿಕ್ ಅಂತ ಇದೆ, ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಇದಾವೆ, ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಇದಾವೆ, ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಇದೆ. ಇವೆಲ್ಲ ಏನು ಟೈಪ್ಸ್ ಆಫ್ ಮೆಟೀರಿಯಲ್ಸ್. ನಾನು ಇದ್ರ ಬಗ್ಗೆ ಆಲ್ರೆಡಿ ಹಳೆ ವಿಡಿಯೋನಲ್ಲಿ, ನನ್ನ ಓಲ್ಡ್ ವಿಡಿಯೋನಲ್ಲಿ ನಾನು ಇದ್ರ ಮೀನಿಂಗ್ ಏನು, ಇದ್ರ ವ್ಯಾಲ್ಯೂ ಎಷ್ಟಿರಬೇಕು, ಸಸೆಪ್ಟಬಿಲಿಟಿ ಅಂದರೆ ಏನು, ಸಸೆಪ್ಟಬಿಲಿಟಿ ರೇಂಜ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಮತ್ತೆ ಯಾರ್ಯಾರು ನೋಡಿಲ್ಲ ಆ ಹಳೆ ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ಇವತ್ತು ನಾವು ಮೆಟೀರಿಯಲ್ಸ್ನ ಚೂಸ್ ಮಾಡ್ಬೇಕಂದ್ರೆ ಈ ಎಕ್ಸಾಂಪಲ್ಸ್ ನಿಮಗೆ ನೆನಪಿರ್ಬೇಕು ಗೈಸ್. ಈ ಎಕ್ಸಾಂಪಲ್ಸ್ನ ಮರೆಯೋ ಥರ ಇಲ್ಲ. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತಂದರೆ ನೋಡಿ, ಕಾಪರ್, ಮೆರ್ಕುರಿ, ಬಿಸ್ಮತ್, ಜಿಂಕು, ಮೆಗ್ನೀಷಿಯಂ, ಗೋಲ್ಡು, ಸಿಲಿಕಾನ್, ಫಾಸ್ಫರಸ್, ವಾಟರ್, ಗ್ರಾಫೈಟ್ ಆ್ಯಂಡ್ ಪ್ರೋಟೀನ್ಸ್. ಇವೆಲ್ಲನೂ ನಮಗೆ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆಗುತ್ತೆ. ಇಲ್ಲಿ ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಕ್ಸಾಂಪಲ್ಸ್ನ ಕವರ್ ಮಾಡಿದ್ದೀನಿ ಗೆಳೆಯರೆ. ಮ್ಯಾಕ್ಸಿಮಮ್ ಎಕ್ಸಾಂಪಲ್ಸ್ ನಿಮಗೆ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತಂದರೆ ಈ ಮೆಟೀರಿಯಲ್ಸಲ್ಲೇ ಬರಬೇಕು ಕ್ವಶನ್. ನಿಮಗೆ ಇದರಲ್ಲಿ ಯಾವುದೋ ಒಂದು ಮೆಟೀರಿಯಲ್ ಕೊಟ್ಬಿಟ್ಟು ಇದು ಯಾವ ಮೆಟೀರಿಯಲ್ ಅಂತಲೂ ಕೇಳ್ಬೋದು. ಓಕೆ, ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ವಾಟ್ ಟೈಪ್ ಆಫ್ ಮೆಟೀರಿಯಲ್ ಅಂತ ಕೇಳ್ಬೋದು. ಆ ಮೆಟೀರಿಯಲ್ ಬಗ್ಗೆ ಕ್ಲಿಯರ್ ಆಗಿ ನಿಮಗೆ ಇದೇ ಪರ್ಟಿಕ್ಯುಲರ್ ಮೆಟೀರಿಯಲ್ ಅಂತ ಹೇಳ್ಬೇಕಂದ್ರೆ ಈ ಎಕ್ಸಾಂಪಲ್ಸು ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂದರೆ ಈ ಮೆಟೀರಿಯಲ್ಸ್ ಬಿಟ್ಟರೆ ಬೇರೆ ಯಾವುದು ಮೆಟೀರಿಯಲ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಲ್ಲ. ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂದರೆ ಏನು? ಪ್ಲಾಟಿನಮ್ ಬರುತ್ತೆ, ಅಲ್ಯೂಮಿನಿಯಂ ಬರುತ್ತೆ, ಏರ್ ಬರುತ್ತೆ. ನೋಡಿ, ಏರ್ ಸಹ ಮ್ಯಾಗ್ನೆಟ್ ಆಗಿರುತ್ತೆ. ಏರು, ಸೋಡಿಯಮ್ಮು, ಟಿನ್ನು, ಆಕ್ಸಿಜನ್ನು ಹಾಗೂ ಹೈಡ್ರೋಜನ್, ಇವೆಲ್ಲ ಪ್ಯಾರಾಮ್ಯಾಗ್ನೆಟ್ಸ್. ಈಗ ಫೆರ್ರೋಮ್ಯಾಗ್ನೆಟ್ಸ್ ಅಂದರೆ ಯಾವುದು? ಐರನ್ನು, ಕೋಬಾಲ್ಟು, ನಿಕ್ಕಲ್, ಗೆಡೋಲಿನಿಯಂ, ಡಿಸ್ಪ್ರೋಸಿಯಂ, ಎರ್ಬಿಯಂ ಆ್ಯಂಡ್ ಹಾಲ್ಮಿಯಂ, ಇವೆಲ್ಲ ನಿಮಗೆ ಫೆರ್ರೋಮ್ಯಾಗ್ನೆಟಿಕ್ಸ್ ಆಗಿರುತ್ತೆ. ಈಗ ಫೆರ್ರಿ ಮ್ಯಾಗ್ನೆಟ್ಸ್ ಯಾವುವು? ಇವೆಲ್ಲ ಆಕ್ಸೈಡ್ಸ್. ಐರನ್ ಆಕ್ಸೈಡ್, ಲೆಡ್ ಪೆರಾಕ್ಸೈಡ್, ಲೆಡ್ ಐರನ್ ಆಕ್ಸೈಡ್, ಓಕೆ, ಬೇರಿಯಂ ಐರನ್ ಆಕ್ಸೈಡ್, ಓಕೆ, ಆ್ಯಂಡ್ ಬೇರಿಯಂ ಆಕ್ಸೈಡ್, ಐರನ್ ಆಕ್ಸೈಡು ಜಾಸ್ತಿ ಮೋಲ್ಸ್ ಇದೆ. ಆ್ಯಂಡ್ ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ ಗೈಸ್. ಇವು ಜಸ್ಟ್ ಫಾರ್ಮುಲಾಸ್ನ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ಆ್ಯಂಟಿಫೆರೋಮ್ಯಾಗ್ನೆಟಿಕ್ ಬಂದರೆ ನೋಡಿ, ಮೆಗ್ನೀಷಿಯಂ ಆಕ್ಸೈಡ್, ಐರನ್ ಆಕ್ಸೈಡ್, ಕೋಬಾಲ್ಟ್, ಕಾರ್ಬನ್ ಮೊನಾಕ್ಸೈಡ್ ಆಕ್ಸೈಡ್, ಐರನ್ ಮೆಗ್ನೀಷಿಯಂ, ನಿಕ್ಕಲ್ ಆಕ್ಸೈಡ್, ಓಕೆ, ಮೆಗ್ನೀಷಿಯಂ ಆಕ್ಸೈಡ್, ಮೆಗ್ನೀಷಿಯಂ ಸಲ್ಫೈಡ್ ಆ್ಯಂಡ್ ಮೆಗ್ನೀಷಿಯಂ ಐರನೈಡ್. ಸೊ ಇಷ್ಟೆಲ್ಲ ನಿಮಗೆ ಆ್ಯಂಟಿಫೆರೋಮ್ಯಾಗ್ನೆಟ್ಸ್ ಆಗಿರುತ್ತೆ. ಓಕೆ, ಇವೆಲ್ಲ ನಿಮಗೆ ಎಕ್ಸಾಂಪಲ್ಸ್ ನೆನಪಿತ್ತು ಅಂತಂದರೆ ಯು ಕ್ಯಾನ್ ಟೇಕ್ ಎನಿ ಒನ್ ಆಫ್ ದಿ ಕ್ವಶನ್ಸ್. ಓಕೆ, ಇವರು ಇದೇ ಪರ್ಟಿಕ್ಯುಲರ್ ಮೆಟೀರಿಯಲ್ಸ್ ಎಕ್ಸಾಂಪಲ್ಸಲ್ಲಿ ನಿಮಗೆ ABCD ಆಪ್ಷನ್ಸಲ್ಲಿ ಯಾವುದೋ ಒಂದು ಮೆಟೀರಿಯಲ್ ಕೊಡ್ತಾರೆ, ಅದು ಈ ಎಕ್ಸಾಂಪಲ್ಸಲ್ಲೇ ಇರುತ್ತೆ. ಅವ್ರು ಹೇಳ್ತಾರೆ ಚೂಸ್ ದ ಫೆರ್ರೋಮ್ಯಾಗ್ನೆಟ್ಸ್ ಅಂತ. ಫೆರ್ರೋಮ್ಯಾಗ್ನೆಟ್ಸ್ ಅಂದಾಗ ನೀವು ಇದೇ ಟೇಬಲಲ್ಲಿ ಇರುವಂತಹ ಮೆಟೀರಿಯಲ್ಸ್ನೇ ನೆನ್ಪು ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ರಟ್ಟ ಮಾಡ್ಕೊಳ್ಳಿ ಗೆಳೆಯರೆ. ಓಕೆ, ನೆನಪಿರುತ್ತೆ ನಿಮಗೆ, ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ಗೆ, ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಏನು ಮ್ಯಾಗ್ನೆಟಿಕ್ ಇಂಡಕ್ಷನ್? ಇದ್ರ ಬಗ್ಗೆ ನಾನು ಇವತ್ತು ಯಾಕೆ ಹಾಕಿದ್ದೀನಿ ಅಂತಂದರೆ, ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಬಗ್ಗೆ ತಿಳ್ಕೊಬೇಕಂತಂದಾಗ ನಿಮಗೆ BH ಕರ್ವ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಏನಿದು BH ಕರ್ವ್ ಅಂತ ಕರಿತೀವಿ. ಯಾವುದೇ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಬೇಕಂದ್ರೆ B ಮತ್ತು H. B ಅಂತಂದೇನು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ, ಓಕೆ, ಆ್ಯಂಡ್ H ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ. ಇದು ಡೆನ್ಸಿಟಿ ಆಗಿರುತ್ತೆ, ಇದು ಇಂಟೆನ್ಸಿಟಿ ಆಗಿರುತ್ತೆ. ಓಕೆ, ಡೆನ್ಸಿಟಿ ಆ್ಯಂಡ್ ಇಂಟೆನ್ಸಿಟಿಗೆ ರಿಲೇಷನ್ಶಿಪ್ ಏನಿದೆ?
ಓಕೆ, ನೋಡಿ ಈ ಕರ್ವ್ ಏನು ನೋಡ್ತಾ ಇದ್ದೀರಲ್ಲ, ಇದು ಯಾವುದೇ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ಗೆ ಆದಷ್ಟು ಸಣ್ಣ ಇರಬೇಕು. ಇದನ್ನ ನಾವು ಹಿಸ್ಟರಿಸಿಸ್ ಲಾಸ್ ಕರ್ವ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಈ ಗ್ಯಾಪ್ ನೋಡ್ತಾ ಇದ್ದೀರಲ್ಲ, ಈ ಗ್ಯಾಪ್ನ ನಾವು ಹಿಸ್ಟರಿಸಿಸ್ ಲಾಸ್ ಕರ್ವ್ ಅಂತ ಕರಿತೀವಿ. ಇದು ಆದಷ್ಟು ಸಣ್ಣ ಇದ್ದಷ್ಟು ಬೆಸ್ಟ್ ಅಂತ ನಾವು ಕರಿತೀವಿ. ನೋಡಿ, ಮ್ಯಾಗ್ನೆಟಿಕ್ ಇಂಡಕ್ಷನ್ ಆದಾಗ ಅಪರೆಂಟ್ ಪರ್ಮಿಯಾಬಿಲಿಟಿ ಈಸ್ ದ ಸ್ಲೋಪ್ ಓವರ್ ಸಮ್ ರೇಂಜ್. ಇನ್ ದಿಸ್ ಕೇಸ್ ನೋಡಿ, ಹೆಚ್ ಸಿ ನಿಂದ ಬಿ ತನಕ ಅಂತ ಹೇಳ್ತಿದ್ದಾರೆ. ಓಕೆ, ಸಾರಿ. ಓಕೆ ಗೈಸ್, ಸಾರಿ. ಅಂದ್ರೆ ಎಚ್ ಸಿ ಅಂದೇನು, ಕ್ರಿಟಿಕಲ್ ಫೀಲ್ಡ್ ಇಂಟೆನ್ಸಿಟಿನಿಂದ ಹಿಡಿದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ತನಕ, ಅಂದರೆ ಅದು ಪಾಸಿಟಿವ್ನಲ್ಲಿ, ಅದನ್ನು ನಾವೇನಂತೀವಿ ಅಪರೆಂಟ್ ಪರ್ಮಿಯಾಬಿಲಿಟಿ ಅಂತ ಕರಿತೀವಿ. ಓಕೆ, ಅಂಡ್ ಇನ್ಕ್ರಿಮೆಂಟಲ್ ಪರ್ಮಿಯಾಬಿಲಿಟಿ ಎಲ್ಲಿಂದ ಎಲ್ಲಿ ಕರಿತೀವಿ? ಈ ಕೇಸಲ್ಲಿ ದ ಸ್ಲೋಪ್ ಅಟ್ ಒನ್ ಪಾಯಿಂಟ್, ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಹೆಚ್ ಸಿ ನಿಂದ ಹಿಡಿದು ಈ ಬಿ ತನಕ ನೀವೇನಂತ ಕರಿಬೋದು? ಇದನ್ನ ಅಪರೆಂಟ್ ಪರ್ಮಿಯಾಬಿಲಿಟಿ ಅಂತ ಕರಿಬೋದು. ಈಗ ಅದೇ ತರ ಇನ್ ದಿಸ್ ಕೇಸ್ ಮೈನಸ್ ಬಿ ಎಸ್ ಎಲ್ಲಿದೆ? ಇಲ್ಲಿದೆ. ಈ ಕರ್ವ್ ನೋಡ್ತಾ ಇದ್ದೀರಲ್ಲ, ಇದು ಬಂದು ನೀವು ಇನ್ಕ್ರಿಮೆಂಟಲ್ ಪರ್ಮಿಯಾಬಿಲಿಟಿ ಅಂತ ಕರಿಬೋದು. ಈ ಕರ್ವ್ಸ್ನ ಕೊಟ್ಟು ಅವ್ರು ನಿಮಗೆ ಐಡೆಂಟಿಫೈ ಮಾಡೋಂತನೂ ಕೇಳ್ಬೋದು ಗೆಳೆಯರೆ. ಸೊ ಅದಕ್ಕಾಗಿ ನಾನು ಈ ಕರ್ವ್ನ ಹಾಕಿದ್ದೀನಿ. ಈ ಬಿ ಹೆಚ್ ಕರ್ವ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಯಾವುದೇ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್, ಇವಾಗ ಮೆಟೀರಿಯಲ್ಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ ಅಂತಂದ್ರೆ ಅದನ್ನ ಚೂಸ್ ಮಾಡಬೇಕಾದಾಗ ನಾವು ಈ ಬಿ ಹೆಚ್ ಕರ್ವ್ ಬಗ್ಗೆ ಸ್ಟಡಿ ಮಾಡೋದು ಅಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಇದರಲ್ಲಿ ನಮಗೆ ಹಿಸ್ಟರಿಸಿಸ್ ಲಾಸ್ ಅನ್ನೋದಾಗುತ್ತೆ. ಏನು? ಹಿಸ್ಟೆರಿಸಿಸ್ ಲಾಸ್ ಅಂತ ಬರುತ್ತೆ. ಆ ಹಿಸ್ಟೆರಿಸಿಸ್ ಲಾಸ್ ಆದಷ್ಟು ಕಡಿಮೆ ಇರಬೇಕು. ಅಂಡ್ ಇಟ್ ಡಿಪೆಂಡ್ಸ್ ಕಂಪ್ಲೀಟ್ಲಿ ಆನ್ ದ ಮೆಟೀರಿಯಲ್. ಓಕೆ, ಮೆಟೀರಿಯಲ್ ಚೂಸನ್ ಮೇಲೆನೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಮ್ಯಾಗ್ನೆಟೈಸೇಷನ್ ಅಂದ್ರೆ ಏನು? ಈಗ ನಾವು ಎನರ್ಜಿ ಕೊಟ್ಟಿದ್ದೀವಿ, ಮ್ಯಾಗ್ನೆಟೈಸಿಂಗ್ ಫೋರ್ಸ್ ಕೊಟ್ಟಿದ್ದೀವಿ ಮೆಟೀರಿಯಲ್ಗೆ. ಆಗ ನೋಡಿ ಇದೇನಾಗಿದೆ? ಗ್ಯಾಪ್ ಜಾಸ್ತಿ ಆಗಿದೆ. ಓಕೆ, ಕರ್ವ್ ವೈಡ್ ಆಗಿದೆ. ಈ ಕೇಸಲ್ಲಿ ಅಪರೆಂಟ್ ಸಸೆಪ್ಟಿಬಿಲಿಟಿ ಅಂತ ಬರುತ್ತೆ ಎನರ್ಜೈಸೇಷನ್ ಮಾಡಿದ ನಂತರ. ಓಕೆ, ಇಂಡಕ್ಷನ್ ಟೈಮಲ್ಲಿ ನಮಗೆ ಈ ಅಪರೆಂಟ್ ಪರ್ಮಿಯಾಬಿಲಿಟಿ ಬಂದರೆ, ಇಲ್ಲಿ ನೋಡಿ ಅಪರೆಂಟ್ ಸಸೆಪ್ಟಿಬಿಲಿಟಿ ಬರುತ್ತೆ ಫ್ರಮ್ ಕ್ರಿಟಿಕಲ್ ಫೀಲ್ಡ್ ಟು ಅದೇ ಸೇಮ್ ಎಮ್, ವೇರ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ಮ್ಯಾಗ್ನೆಟೈಸೇಷನ್ ಕರ್ವ್. ಇಲ್ಲಿ ಎಮ್ ಹೆಚ್ ಕರ್ವ್ ಅಂತ ಕರಿತೀವಿ ಮ್ಯಾಗ್ನೆಟೈಸೇಷನ್ ಟೈಮಲ್ಲಿ. ಈ ಕರ್ವ್ಸ್ ನಿಮಗೆ ನೆನಪಿರ್ಬೇಕು ಗಾಯ್ಸ್. ಓಕೆ, ಈ ಫೀಲ್ಡ್ ಕ್ರಿಟಿಕಲ್ ಫೀಲ್ಡ್ ಅಂದೇನು? ಮಿನಿಮಮ್ ಮ್ಯಾಗ್ನೆಟೈಸೇಷನ್ ಫೀಲ್ಡ್ ಇಷ್ಟು ಬೇಕೇ ಬೇಕು. ಇಷ್ಟು ಆದ ನಂತರನೇ ನಿಮಗೆ ಅದರಿಂದ ಔಟ್ಪುಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಪ್ಯಾನ್ ಇಟ್ಟು ಹೀಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ನಾವೇನು ಮಾಡ್ತೀವಿ? ಪ್ಯಾನ್ನ ಹೀಟ್ ಮಾಡ್ಕೊತೀವಿ ಅಲ್ವಾ? ಅದೇ ಥರ ಈ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಪ್ರಾಪರ್ಟಿ ನಾವು ಹೊರಗಡೆ ಕೊಡಬೇಕಂದ್ರೆ ಇಷ್ಟು ಎನರ್ಜಿನ ನಾವು ಬರೀ ಆ ಮೆಟೀರಿಯಲ್ಗೆ ಎನರ್ಜೈಸ್ ಮಾಡೋದ್ರಲ್ಲೇ ವೇಸ್ಟ್ ಆಗುತ್ತೆ. ಇದಾದ ನಂತರ ಏನು ಎನರ್ಜಿ ಕೊಡ್ತಿರಲ್ಲ, ಈ ಹೆಚ್ಚಿನ ಎನರ್ಜಿ ಏನು ಕೊಡ್ತಿರಲ್ಲ, ಅದು ನಿಮಗೆ ಯೂಟಿಲೈಸ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾವು ಆದಷ್ಟು ಈ ಕರ್ವಲ್ಲಿ ಈ ಗ್ಯಾಪ್ ಏನಿದೆ ಅಲ್ಲ, ಇದು ಕಡಿಮೆ ಇರಬೇಕಂತ ಹೇಳ್ತೀವಿ. ಓಕೆ, ಈಗ ಎಮ್ ಎಚ್ ಕರ್ವ್ ನೋಡಿದೆ, ಇದನ್ನ ಅಪರೆಂಟ್ ಸಸೆಪ್ಟಿಬಿಲಿಟಿ ಅಂತ ಕರಿತೀವಿ. ಎಲ್ಲಿ? ಫ್ರಮ್ ಹೆಚ್ ಸಿ ಟು ಎಮ್ಗೆ. ಅದೇ ಥರ ಈ ಪರ್ಟಿಕ್ಯುಲರ್ ಬಿಲೋ ಬಾಟಮ್ ಲೈನ್ನ ನೀವೇನಂದ್ರೆ ಇನ್ಕ್ರಿಮೆಂಟಲ್ ಸಸೆಪ್ಟಿಬಿಲಿಟಿ ಅಂತ ಕರಿಬೋದು. ಸೊ ಇವೆರಡು ಕರ್ವ್ಸ್ ನೆನಪಿರ್ಲಿಕ್ಕೆ ಬಿ ಹೆಚ್ ಕರ್ವ್ ಈಸ್ ವೆರಿ ಇಂಪಾರ್ಟೆಂಟ್ ಕರ್ವ್. ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು? ಹಿಸ್ಟರಿಸಿಸ್ ಲಾಸ್ನ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಒಂದು ಮೆಟೀರಿಯಲಲ್ಲಿ ಬರೋಂತಹ ಹಿಸ್ಟರಿಸಿಸ್ ಲಾಸ್ ಅಂದರೆ ಇದೊಂದು ಟೈಪ್ ಆಫ್ ಐರನ್ ಲಾಸ್ ಅಂತ ಕರಿಬೋದು. ನೀವು ಕ್ಯಾನ್ ಕಾಲ್ ದಿಸ್ ಆಸ್ ಐರನ್ ಲಾಸ್. ಓಕೆ, ಐರನ್ ಲಾಸ್ ಅಂತ ಕರಿಬೋದು. ಐರನ್ ಲಾಸ್ನ ಕಡಿಮೆ ಮಾಡಬೇಕಂದ್ರೆ ನಾವು ಕಂಪಲ್ಸರಿ ಹಿಸ್ಟರಿಸಿಸ್ ಲಾಸ್ ಆದಷ್ಟು ಕಡಿಮೆ ಮಾಡಬೇಕು ಮೆಟೀರಿಯಲ್ದು. ಓಕೆ, ನೆಕ್ಸ್ಟ್ ಈಗ ಒಂದು ಲಾ ಬಗ್ಗೆ ಹೇಳ್ಬೇಕಂತ ಇಷ್ಟಪಡ್ತೀನಿ ನಾನು. ಏನಿದು? ಲೆನ್ಸ್ ಲಾ ಅಂತ ಕರೀತಾರೆ. ಏನಿದು ಲೆನ್ಸ್ ಲಾ ಅಂತಂದ್ರೆ, ಯಾವುದೇ ಒಂದು ಮೆಟೀರಿಯಲಿನ ಸಬ್ಸ್ಟೆನ್ಸ್ ನಾವು ಚೂಸ್ ಮಾಡಬೇಕು ಅಂತಂದ್ರೆ, ಮೆಟೀರಿಯಲ್ ಸಬ್ಸ್ಟೆನ್ಸ್ ಚೂಸ್ ಮಾಡ್ಬೇಕಂತಂದ್ರೆ ಈ ಲೆನ್ಸ್ ಲಾ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ಏನು ತೋರಿಸ್ತಾ ಇದೆ? ಇದು ಮ್ಯಾಗ್ನಿಟು. ಇಲ್ಲಿ ನಾರ್ತ್ ಪೋಲ್ ಇದೆ, ಇಲ್ಲಿ ಸೌತ್ ಪೋಲ್ ಇದೆ. ನಾರ್ತ್ ಪೋಲಿಂದ ಏನಾಗುತ್ತೆ? ಹೊರಗಡೆ ಹೋಗ್ತವೆ. ಸೌತ್ ಪೋಲ್ ಒಳಗಡೆ ಬರ್ತವೆ. ಓಕೆ, ಎಮರ್ಜಸ್, ಇಲ್ಲಿ ಕನ್ವರ್ಜಸ್. ಇಲ್ಲಿ ಎಮರ್ಜಸ್ ಅಂತ ಕರಿತೀವಿ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಇದು ಕನ್ವರ್ಜಸ್ ಅಂತ ಹೇಳ್ತೀವಿ. ದ ಡೈರೆಕ್ಷನ್ ದ ಮ್ಯಾಗ್ನೆಟ್ ಮೂವ್ಸ್, ಹೇಗೆ? ಹೀಗೆ. ಓಕೆ, ಹೀಗೆ ಹೋಗುತ್ತೆ, ಹೀಗೆ ಹೋಗ್ತಾ ಹೀಗೆ ಬರುತ್ತೆ. ಓಕೆ, ಹೀಗೆ ಹೋಗ್ತಾ ಹೀಗೆ ಬರುತ್ತೆ. ಸೊ ಹೀಗೆ. ಸೊ ಇದು ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್. ಈಗ ಈ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಅಲ್ಲಿ ದ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್,
ಇವಾಗ ಒಂದು ಮ್ಯಾಗ್ನೆಟ್ ಇದೆ ಅಂತ ಏನು ಬರುತ್ತೆ, ಒಂದು ಹೊರಗಡೆ ಏನೋ ಒಂದು ಕಂಡಕ್ಟರ್ ತೊಗೊಂಬಂದಿದ್ದಾರೆ ಅಂತ ಏನಾಗುತ್ತೆ, ಆ ಕಂಡಕ್ಟರ್ ಒಳಗಡೆನು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡ್ಯೂಸ್ ಆಗುತ್ತೆ. ಆ ಇಂಡ್ಯೂಸ್ ಆಗಿರೋ ಇವಾಗ ಒಂದು ಕಂಡಕ್ಟರ್ ನಾನು ಇಲ್ಲಿ ತೊಗೊಂಬಂದಿದ್ದೇನೆ ಅಂತಂದ್ರೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಇದಕ್ಕೆ ಟಚ್ ಆಗಿ ಈ ಕಂಡಕ್ಟರ್ ಒಳಗಡೆ ಇರೋಂಥ ಎಲೆಕ್ಟ್ರಾನ್ಸ್ ಎನರ್ಜೈಸ್ ಆಗುತ್ತೆ. ಆಗ ಈ ಎಲೆಕ್ಟ್ರಾನ್ಸ್ ಮೂವ್ ಆಗೋದು ಸ್ಟಾರ್ಟ್ ಆಗುತ್ತೆ. ಈ ತರ ಮೂವ್ ಆಗೋದ್ರಿಂದ ನಮ್ಗೆ ಈ ಕಂಡಕ್ಟರ್ ಒಳಗಡೆನು ಒಂದು ಇ ಎಮ್ ಎಫ್ ಕ್ರಿಯೇಟ್ ಆಗುತ್ತೆ. ಅದನ್ನೇನಂತಾರೆ ನೋಡಿ, ದ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಲೂಪ್ will oppose the change in the magnetic flux through the loop. ಓಕೆ, ಅಂದ್ರೆ ಈಗ ನಮಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಸಮ್ ಮ್ಯಾಗ್ನೆಟೈಸೇಷನ್ ಎನರ್ಜಿ ಇದ್ರ ಒಳಗಡೆನೆ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿ ಯಾವುದು ಕೊಡುತ್ತಲ್ವಾ, ಅಂದ್ರೆ ಇವಾಗ ಈ ಮ್ಯಾಗ್ನೆಟ್ ಕೊಡ್ತಾ ಇದೆ ಎನರ್ಜಿನ. ಓಕೆ, ಈ ಬರೀ ಮ್ಯಾಗ್ನೆಟ್ ಏನಿದೆಲ್ಲ, ಈ ಬರೀ ಮ್ಯಾಗ್ನೆಟ್ ಅಂತಂದ್ರೆ ನಮಗೆ ಕಣ್ಣು ಕಾಣಲ್ಲ, ಜಸ್ಟ್ ಮ್ಯಾಗ್ನೆಟ್ ತಂದೆ ಕಾಣುತ್ತೆ. ಓಕೆ, ಇದು ಫಿಸಿಕಲ್ ಆಬ್ಜೆಕ್ಟ್, ಅದಕ್ಕೆ ಕಾಣುತ್ತೆ. ಇಲ್ಲಿ ನಾರ್ತ್ ಪೋಲ್, ಇಲ್ಲಿ ಸೌತ್ ಪೋಲ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಈ ತರ ಇದೆ. ಈಗ ಈ ಸೌತ್ ಟು ನಾರ್ತ್ ಹೀಗೆ ಹೋಗ್ತಾ ಇರುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರೋದು ಯಾವ್ದ್ರಿಂದ, ಈ ಮ್ಯಾಗ್ನೆಟ್ ಇಂದ. ಕರೆಕ್ಟಾ? ಈ ಮ್ಯಾಗ್ನೆಟ್ ಇಂದ ಕ್ರಿಯೇಟ್ ಆಗಿರೋಂತಹ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಫೀಲ್ಡ್ ಏನ್ ಮಾಡುತ್ತೆ, ಈ ಫೀಲ್ಡ್ ನಾವು ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಏನು ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಫೀಲ್ಡ್ ಏನ್ ಮಾಡುತ್ತೆ, ಇದು ಹೇಗೆ ಪ್ರೊಡ್ಯೂಸ್ ಆಗಿದೆ ಅಲ್ಲ ಈ ಮ್ಯಾಗ್ನೆಟಿಕ್ ಇಂದ, ಈ ಮ್ಯಾಗ್ನೆಟ್ನೇ ಅಪೋಸ್ ಮಾಡುತ್ತೆ. ಅಂದ್ರೆ ಈ ಲೂಪ್ನೇ ಅಪೋಸ್ ಮಾಡುತ್ತೆ. ಅಪೋಸ್ ಅಂದ್ರೆ ಏನು, ರಿವರ್ಸ್ ಅಲ್ಲಿ ಫ್ಲೋ ಆಗೋ ತರ ಮಾಡುತ್ತೆ. ನನಗೆ ಬೇಡ, ನೀವು ಜನರೇಟ್ ಮಾಡಿದ್ದೀರಾ ಓಕೆ, ಬಟ್ ಆದ್ರೆ ನಾನು ನಿಮ್ಮನ್ನ ಎಕ್ಸೆಪ್ಟ್ ಮಾಡಲ್ಲ ಅನ್ನೋ ತರ ಮಾಡುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ, ಅಪೋಸ್ ಮಾಡುವಂತಹ ಎನರ್ಜಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ, ಬಟ್ ಆ ಕ್ರಿಯೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡೇ ಅಪೋಸ್ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ನಾವೇನಂತೀವಿ, ಲೆನ್ಸ್ ಲಾ ಅಂತ ಕರಿತೀವಿ. ಆ ಎನರ್ಜಿನ ನಾವು ಲೆನ್ಸ್ ಲಾ ಅಂತ ಕರಿತೀವಿ. ಓಕೆ, ಸಿಂಪಲ್. ಈ ಲೆನ್ಸ್ ಲಾ ಎಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಅಂದ್ರೆ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಗೆಳೆಯರೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ನಮಗೆ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ಕೊಂತೀವಿ ಲೆನ್ಸ್ ಲಾನ. ಇವಾಗ ನೋಡಿ, ಬಿ ಅನ್ನೋದು ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಿದ್ದಾರೆ. ಓಕೆ, ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಏನಿದೆ ನೋಡಿ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟ್ ಹೇಗಿದೆ ನೋಡಿ, ಹೀಗೆ ಹೋಗ್ತಾ ಇದೆ, ಬಟ್ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪೋಸ್ ಮಾಡ್ತಾ ಇದೆ. ಓಕೆ, ಸಿಂಪಲ್. ಇದು ಲೆನ್ಸ್ ಲಾ ಅಂತ ಹೇಳ್ತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತ ಗೆಳೆಯರೆ, ಒಂದು ಸೋರ್ಸ್ ಇದೆ ನಿಮ್ಮ ಹತ್ರ, ಒಂದು ಎ ಸಿ ಸೋರ್ಸ್ ಅಂತ ಇಟ್ಕೊಳ್ಳಿ. ಇಲ್ಲಿ ಕಾಯಿಲ್ ಇದೆ, ಇದನ್ನ ಒಂದು ಕಾಯಿಲ್ ಅಂತಾನೆ ಇಟ್ಕೊಳ್ಳಿ. ಕಾಯಿಲ್ ಅಂದ್ರೆ ನಥಿಂಗ್ ಬಟ್ ಇದು ಮ್ಯಾಗ್ನೆಟ್. ಇಲ್ಲಿ ಕರೆಂಟ್ ಹೋದಾಗ ಏನಾಗುತ್ತೆ, ಇಲ್ಲಿ ಸರೌಂಡಿಂಗ್ ಅಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಓಕೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆದ ನಂತರ ಈ ಮ್ಯಾಗ್ನೆಟಿಕ್ ಫೀಲ್ಡು ಸಹ ಮತ್ತೆ ಈ ವೈಂಡಿಂಗ್ ಒಳಗಡೆ ಸಮ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಆ ಎನರ್ಜಿ ಈ ಸೋರ್ಸ್ನ, ಈ ವೋಲ್ಟೇಜ್ ಸೋರ್ಸ್ ಏನಿದೆ ಅಲ್ಲ, ಈ ವೋಲ್ಟೇಜ್ ಸೋರ್ಸ್ ಇಂದಾನೇ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರೋದು. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಮತ್ತೆ ಒಳಗಡೆ ಒಂದು ಇ ಎಂ ಎಫ್ ಜನರೇಟ್ ಆಗುತ್ತೆ. ಆ ಇ ಎಂ ಎಫ್ ಇದನ್ನ ಅಪೋಸ್ ಮಾಡುತ್ತೆ, ಯಾವ್ದನ್ನ, ಈ ಸೋರ್ಸ್ನ. ಅದನ್ನೇ ನಾವೇನಂತೀವಿ, ಲೆನ್ಸ್ ಲಾ ಅಂತ ಕರಿತೀವಿ. ಈ ವೋಲ್ಟೇಜ್ ಇಂಡ್ಯೂಸ್ ಆಗಿರೋಂತಹ ವೋಲ್ಟೇಜ್, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಇಂಡ್ಯೂಸ್ ಆಗಿರೋಂತಹ ವೋಲ್ಟೇಜ್, ಇಲ್ಲಿ ಏನಂತಂದ್ರೆ ಇಂಡ್ಯೂಸ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಿದ್ದಾರೆ, ಇಲ್ಲಿ ನಾವು ಇಂಡ್ಯೂಸ್ ಆಗಿರೋ ವೋಲ್ಟೇಜ್ ಅಂತ ಕರಿಬಹುದು. ಇಂಡ್ಯೂಸ್ ಆಗಿರೋ ವೋಲ್ಟೇಜ್ ಯಾವಾಗ ಮೈನ್ ಸೋರ್ಸ್ನೇನೆ ಅಪೋಸ್ ಮಾಡುತ್ತೆ, ಅದನ್ನ ನಾವೇನಂತ ಕರಿತೀವಿ, ಲೆನ್ಸ್ ಲಾ ಅಂತ ಕರಿತೀವಿ. ಇವಾಗ ನೀವು ಇದನ್ನ ರಿಲೇಟ್ ಮಾಡ್ಕೊಳ್ಳಿ ಗೆಳೆಯರೆ, ಇದಕ್ಕೆ ಎರಡಕ್ಕೆ ರಿಲೇಟ್ ಮಾಡ್ಕೊಳ್ಳಿ, ಯಾವ್ದು ಇಂಡ್ಯೂಸ್ ಮಾಡುತ್ತೆ ಯಾವುದು ಅಪೋಸ್ ಮಾಡುತ್ತೆ ಅಂತ. ಆಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಕ್ವಶನ್ಸ್ ಯಾವ ತರ ಬರುತ್ತೆ ಅಂತಂದ್ರೆ, ಈ ಡೆಫಿನೇಷನ್ ನಲ್ಲಿ ಇರುವಂತದ್ದು ಕೇಳ್ಬಿಟ್ಟು ಯಾವ್ದನ್ನ ಅಪೋಸ್ ಮಾಡುತ್ತೆ ಅಂತ ಕೇಳ್ಬೋದು. ಮೈನ್ ಸೋರ್ಸ್ನೇ ಅಪೋಸ್ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಮೈನ್ ಸೋರ್ಸ್ನ ಅಪೋಸ್ ಮಾಡುತ್ತೆ, ಅಂಡ್ ಡೈರೆಕ್ಷನ್ ಬಂದ್ಬಿಟ್ಟು ಆಪೋಸಿಟ್ ಅಲ್ಲಿ ಇರುತ್ತೆ, ಆಪೋಸಿಟ್ ಟು ದ ಸೋರ್ಸ್ ವೋಲ್ಟೇಜ್. ಓಕೆ, ನೆಕ್ಸ್ಟ್. ಈಗ ಈ ಬಿ ಹೆಚ್ ಕರ್ವ್ ಅನ್ನೋ ಲೂಪ್ನ ನಾನು ಯಾಕೆ ಹಾಕಿದ್ದೀನಿ ಅಂತಂದ್ರೆ, ಫಾರ್ ಡಯಾಮ್ಯಾಗ್ನೆಟ್ಸ್ಗೆ ಮತ್ತು ಫಾರ್ ಪ್ಯಾರಾಮ್ಯಾಗ್ನೆಟ್ಸ್ಗೆ ಹಾಕಿದ್ದೀನಿ. ಓಕೆ, ನೋಡಿ, ಡಯಾಮ್ಯಾಗ್ನೆಟ್ಸ್ ನಾನು ಏನಂತಂದಿದ್ದೆ, ಮ್ಯೂ ಆರ್ ಅಂದ್ರೆ ರಿಲೇಟಿವ್ ಪರ್ಮಿಯಾಬಿಲಿಟಿ ಆಲ್ವೇಸ್ ಲೆಸ್ ದೆನ್ 1 ಇರುತ್ತೆ ಅಂತ ಹೇಳಿದ್ದೆ. ಅದೇನು ಆಲ್ಮೋಸ್ಟ್ ನೆಗೆಟಿವ್ ಅಂತ ಇಟ್ಕೊಳ್ಳಿ. ಸ್ಲೋಪ್, ಇಲ್ಲೇನು ನಾವು ಸ್ಲೋಪ್ ನೋಡ್ತಾ ಇದ್ದೆ, ಆ ಸ್ಲೋಪ್ ಬಂದ್ಬಿಟ್ಟು ನಥಿಂಗ್ ಬಟ್ ಬಿ ಬೈ ಹೆಚ್ ಮಾಡಿದ್ರೆ ನಿಮಗೆ ರಿಲೇಟಿವ್ ಪರ್ಮಿಯಾಬಿಲಿಟಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ರಿಲೇಟಿವ್ ಪರ್ಮಿಯಾಬಿಲಿಟಿ ಲೆಸ್ ದೆನ್ 1 ಯಾಕೆ ಇರಬೇಕು ಅಂತಂದ್ರೆ, ಬಿ ಬೈ ಹೆಚ್ ಮಾಡಿದಾಗ ನಮಗೆ ವ್ಯಾಲ್ಯೂ ನೆಗೆಟಿವ್ ಅಲ್ಲಿ ಬರಬೇಕು. ಲೆಸ್ ದೆನ್ 1 ಅಂದ್ರೆ ಏನು, ಲೆಸ್ ದೆನ್ 1 ಅಂದ್ರೆ 1ಗಿಂತ ಕಡಿಮೆ, ಅಂದ್ರೆ 0.1, 0.9, 0.6, 0.5 0 ಇರ್ಬೋದು, ನೆಗೆಟಿವ್ ಸಹ ಇರ್ಬೋದು. ಓಕೆ,
ಆ ಥರ ಬರ್ಬೇಕಂದ್ರೆ ಏನಿರಬೇಕು, ಪಿ ವ್ಯಾಲ್ಯೂ ಕಡಿಮೆ ಇರಬೇಕು, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಕಡಿಮೆ ಇರಬೇಕು, ಅಲ್ಲ ಸಾರಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಜಾಸ್ತಿ ಇರಬೇಕು, ಡೆನ್ಸಿಟಿ ಕಡಿಮೆ ಇರಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಜಾಸ್ತಿ ಇರಬೇಕು. ಫೀಲ್ಡ್ ಇಂಟೆನ್ಸಿಟಿ ಸಿಂಪಲ್ ಗೈಸ್, ಇದು ಬಿ ಬೈ ಹೆಚ್ ಅಂತ ಹಾಕೊಳ್ಳಿ. ಇವಾಗ ನಮ್ಗೆ ನೆಗೆಟಿವ್ ಅಲ್ಲಿ ವ್ಯಾಲ್ಯೂ ಬರಬೇಕು, ಈ ವ್ಯಾಲ್ಯೂ -1ಕ್ಕಿಂತ ಕಡಿಮೆ ಇರಬೇಕು ಅಂತಂದ್ರೆ 1ಗಿಂತ ಕಡಿಮೆ ಇರಬೇಕಂದ್ರೆ ಏನಿರಬೇಕು, ಈ ಕೆಳಗಡೆ ವ್ಯಾಲ್ಯೂ ಜಾಸ್ತಿ ಇರಬೇಕು. ಡಿನಾಮಿನೇಟರ್ ವ್ಯಾಲ್ಯೂ ವೆನ್ ಇಟ್ ಇಸ್ ಮೋರ್ ದೆನ್ ನಿಮಗೆ ಲೆಸ್ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಹೆಚ್ ವ್ಯಾಲ್ಯೂ ಯಾವಾಗಲೂ ಜಾಸ್ತಿ ಇರಬೇಕು, ಬಿ ವ್ಯಾಲ್ಯೂ ಯಾವಾಗಲೂ ಕಡಿಮೆ ಇರಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಸೇಮ್ ಇತ್ತಂದ್ರೆ ಏನಾಗುತ್ತೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಸೊ ಕೆಳಗಿನ ವ್ಯಾಲ್ಯೂ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ 1ಗಿಂತ ಕಡಿಮೆ ಬರ್ತಾ ಹೋಗುತ್ತೆ. ಓಕೆ, ಅಷ್ಟು ನೆನ್ಪಿಟ್ಕೊಳ್ಳಿ. ಸೊ ಈ ಕರ್ವು ಸಹ ನೆನ್ಪಿಟ್ಕೊಳ್ಳಿ ಹೇಗೆ ಹೋಗ್ತಾ ಇದೆ ನೋಡಿ, ಬಿ ಬೈ ಹೆಚ್ ಕರ್ವು. ಇಲ್ಲಿ ನೋಡ್ತಾ ಇದ್ರೆ ಇದು ವ್ಯಾಕ್ಯೂಮ್, ಇದು ಏನು, ಇದು ಬ್ಲ್ಯಾಕ್ ಕಲರ್ ನೋಡ್ತಾ ಇದೆ, ಇದು ಕಾನ್ಸ್ಟೆಂಟ್ ಕರ್ವ್ ಅನ್ಬೋದು. ಇದು ಬರೀ ವ್ಯಾಕ್ಯೂಮ್ಗೆ. ನಾವು ಯಾವಾಗ ವ್ಯಾಕ್ಯೂಮ್ಗೆ ರೆಫರೆನ್ಸ್ ಇಟ್ಕೊಂಡೇ ಒಂದು ಮೆಟೀರಿಯಲ್ನ ರಿಲೇಟಿವ್ ಪರ್ಮಿಯಾಬಿಲಿಟಿ ಚೆಕ್ ಮಾಡ್ತೀವಿ. ವ್ಯಾಕ್ಯೂಮ್ದೇ ನಮಗೆ ರೆಫರೆನ್ಸ್. ಓಕೆ, ಅದೇ ಥರ ಇಲ್ಲಿ ನೋಡಿ ಪ್ಯಾರಾಮ್ಯಾಗ್ನೆಟಿಕಲ್ಲಿ ಸಹ ನಾವು ವ್ಯಾಕ್ಯೂಮ್ನೇ ರೆಫರೆನ್ಸ್ ಇಟ್ಕೊಂಡಿದ್ದೀವಿ. ಬಟ್ ವ್ಯಾಕ್ಯೂಮ್ಗಿಂತೂ ಜಾಸ್ತಿ ಹೋಗ್ತಾ ಇದೆ ಯಾವುದು, ಪ್ಯಾರಾಮ್ಯಾಗ್ನೆಟಿಕ್. ಅಂದರೆ ಮ್ಯೂ ವ್ಯಾಲ್ಯೂ ಜಾಸ್ತಿ ಇದೆ, ಗ್ರೇಟರ್ ದೆನ್ 1 ಇದೆ. ಥ್ರೂ ಗ್ರಾಫಿಂದ ರೆಪ್ರೆಸೆಂಟೇಷನ್ ಮಾಡೋದು ನಾನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇದ್ರ ವ್ಯಾಲ್ಯೂಸ್ ಆಲ್ರೆಡಿ ನಾನು ಟೇಬಲ್ ಫಾರ್ಮೆಟಲ್ಲಿ ನಿಮ್ಗೆ ತೋರಿಸಿದ್ದೆ. ಇವತ್ತು ನಾನು ಹೇಳ್ಕೊಡ್ತಿರೋದು ಏನಂತಂದರೆ, ದಿಸ್ ವ್ಯಾಲ್ಯೂ ಗ್ರಾಫಲ್ಲಿ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅದು ಮ್ಯೂ ಮತ್ತು ಯಾವ್ದು ರಿಲೇಷನ್ಗೆ ಡಿಪೆಂಡೆನ್ಸಿ ಇದೆ, ಇದ್ರ ನೋಡ್ಕೊಂಡೇ ನಾವು ಮೆಟೀರಿಯಲ್ನ ಚೂಸ್ ಮಾಡ್ಬೇಕು ಗೈಸ್, ನೆನ್ಪಿಟ್ಕೊಳ್ಳಿ. ಮೆಟೀರಿಯಲ್ ಸಬ್ಸ್ಟೆನ್ಸು ಹೇಗೆ ಬೇಕಾಗಿ ಚೂಸ್ ಮಾಡೋಂಗಿಲ್ಲ. ಪ್ಯಾರಾಮ್ಯಾಗ್ನೆಟಿಕ್ ಅಂತಂದರೆ ನಿಮ್ಗೆ ಈ ಥರ ಗ್ರೇಟರ್ ದೆನ್ 1 ಬರಬೇಕು. ಮಚ್ ಗ್ರೇಟರ್ ದೆನ್ 1 ಅಂತಂದರೆ ನಿಮಗೆ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಬರುತ್ತೆ, ಮಚ್ ಗ್ರೇಟರ್ ದೆನ್ 1. ಇವಾಗ ನೋಡಿ ಫೆರೋಮ್ಯಾಗ್ನೆಟಿಕ್ ಡೊಮೈನ್ಸ್ ಅಲ್ಲಿ ಏನು ಬರುತ್ತೆ, 0 ಇದ್ದಾಗ, ಅಂದರೆ ಏನೂ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿಲ್ಲ ಅಂತಂದಾಗ ಹೇಗೆ ಬೇಕಾಗಿ ಹೋಗ್ತಾ ಇದಾವೆ. ಬಟ್ ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಯಾಚುರೇಷನ್ ಮಾಡಿಬಿಟ್ಟಿದ್ರೆ ಆಗ ನೋಡಿ ಎಲ್ಲನೂ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಮತ್ತೆ 0 ಮಾಡಿದ್ರೆ ಮತ್ತೆ ಹೇಗೆ ಬೇಕಾಗಿ ಹೋಗ್ತಾ ಇದೆ. ಬಟ್ ಸ್ವಲ್ಪ ಅಲೈನ್ ಆಗಿದೆ ನೋಡಿ, ಇದು ಈ ಥರ ಅಲೈನ್ ಆಗಿದೆ, ಹೇಗೋ ಹಂಗೆ ಹೋಗ್ತಾ ಇದೆ, ಬಟ್ ಒಂದೇ ಡೈರೆಕ್ಷನಲ್ಲಿ, ಅಂದರೆ ಹಿಂಗೆ ಅಪೋರ್ಡ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾವೆ. ಸೊ ಇದು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಲ್ಲಿ ಒಳಗಡೆ ಆಗುವಂತಹ ಕ್ರಿಸ್ಟಲ್ ಸ್ಟ್ರಕ್ಚರಿನ ಮ್ಯಾಗ್ನೆಟಿಕ್ ಮೂವ್ಮೆಂಟ್. ಓಕೆ, ಅದೇ ಥರ ಆಂಟಿ ಫೆರೋಮ್ಯಾಗ್ನೆಟಿಕ್ ಅಲ್ಲಿ ಬಂದರೆ ಏನಾಗುತ್ತೆ ನೋಡಿ, ಒಂದು ಫಾರ್ವರ್ಡಲ್ಲಿ ಹೋಗ್ತವೆ, ಇನ್ನೊಂದು ರಿವರ್ಸಲ್ಲಿ ಹೋಗ್ತವೆ. ಇದು ಆಂಟಿಫೆರೋ ಅಂತ ಅದಕ್ಕೆ ಕರಿತೀವಿ. ಆಂಟಿಫೆರೋ ಅಂದ್ರೆ ಮೇಲೆ ಕೆಳಗೆ ಎರಡಕ್ಕೂ ಕ್ರಾಸ್ ಆಗ್ತಾ ಇರುತ್ತಂತ. ಈಗ ನಿಮ್ಗೊಂದು ಸಮ್ಮರಿ ಥರ ಹೇಳಬೇಕು ಅಂತಂದರೆ, ಸಮ್ಮರಿ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ನೋಡಿ. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಲ್ಲಿ ಏನು ಮಾಡ್ತೀವಿ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಾಗ ಆ ಡೈರೆಕ್ಷನ್ಗಿಂತ ಆಪೋಸಿಟ್ ಡೈರೆಕ್ಷನಲ್ಲೇ ಮೂವ್ ಆಗುತ್ತೆ. ಯಾವುದು, ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಸೊ ಏನು, ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಈಸ್ ವೆರಿ ಸ್ಮಾಲ್, ಇಟ್ ಈಸ್ ಓರಿಯೆಂಟೆಡ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ವೆರಿ ಇಂಪಾರ್ಟೆಂಟ್. ಅಂಡ್ ಪ್ಯಾರಾಮ್ಯಾಗ್ನೆಟಿಕಲ್ಲಿ ಸೇಮ್ ಡೈರೆಕ್ಷನಲ್ಲಿ ಇರುತ್ತೆ, ಅಂದರೆ ಏನು ಪ್ಯಾರಲ್ ಆಗಿರುತ್ತೆ. ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಈಸ್ ವೆರಿ ಸ್ಮಾಲ್ ಬಟ್ ಅದ್ರ ಓರಿಯೆಂಟೇಷನ್ ಇಸ್ ಪ್ಯಾರಲಲ್ ಡೈರೆಕ್ಷನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಪ್ಯಾರಲಲ್ ಡೈರೆಕ್ಷನ್ ಅಂದರೆ ಸೇಮ್ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅದೇ ಡೈರೆಕ್ಷನಲ್ಲೇ ಇರ್ತವೆ. ಫೆರೋಮ್ಯಾಗ್ನೆಟಿಕ್ ಬಂದರೂ ಸಹ ಅಷ್ಟೇ ಸೇಮ್ ಇರುತ್ತೆ ಬಟ್ ಸ್ಟ್ರಾಂಗ್ ಇರುತ್ತೆ ನೋಡಿ. ಅಲೈನ್ಡ್ ಕ್ರಿಟಿಕಲ್ ಬಿಲೋ TC. ಓಕೆ, ಕ್ರಿಟಿಕಲ್ ಟೆಂಪರೇಚರ್ ಸ್ಪಿನ್ಸ್ ಆರ್ ಅಲೈನ್ಡ್ ಪ್ಯಾರಲಲ್ ಇನ್ ಮ್ಯಾಗ್ನೆಟಿಕ್ ಡೊಮೈನ್ಸ್. ಓಕೆ, ಅಂಡ್ ಫೆರ್ರಿ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಲ್ಲಿ ನೋಡಿ, ಬಿಲೋ TC ಸ್ಪಿನ್ಸ್ ಆರ್ ಅಲೈನ್ಡ್ ಆಂಟಿ ಪ್ಯಾರಲಲ್ ಬಟ್ ಡು ನಾಟ್ ಕ್ಯಾನ್ಸಲ್ ಆಗಲ್ಲ, ಒಂದಕ್ಕೊಂದು ಕ್ಯಾನ್ಸಲ್ ಆಗಲ್ಲ ಬಟ್ ಪ್ಯಾರಲ್ ಆಗಿ ಮೂವ್ ಆಗ್ತಾ ಇರ್ತವೆ. ಒಂದು ಈಗ ಮೂವ್ ಆದ, ಇನ್ನೊಂದು ಈಗ ಮೂವ್ ಆಗುತ್ತೆ. ಒಳಗಡೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಅಲೈನ್ ಹೀಗಿರುತ್ತೆ ಅಂತ. ಈ ಪಿಕ್ಚರ್ನ ನೀವು ಚೆನ್ನಾಗಿ ಮೈಂಡಲ್ಲಿ ನೆನ್ಪಿಟ್ಕೊಳ್ಳಿ. ಆಂಟಿ ಫೆರೋಮ್ಯಾಗ್ನೆಟಿಕ್ ಅಲ್ಲಿ ಸಹ ಅಷ್ಟೇ ನೋಡಿ, ಬಿಲೋ TC ಕ್ರಿಟಿಕಲ್ ಟೆಂಪರೇಚರ್ ಸ್ಪಿನ್ಸ್ ಆರ್ ಅಲೈನ್ಡ್ ಆಂಟಿ ಪ್ಯಾರಲಲ್ ಇನ್ ಮ್ಯಾಗ್ನೆಟಿಕ್ ಡೊಮೈನ್ಸ್. ಓಕೆ, ಸೊ ಇಷ್ಟು ಗೈಸ್ ನಿಮಗೆ ಸಮ್ಮರಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡು ಹಾಗೂ ಓಕೆ ಇಷ್ಟು ನಿಮಗೆ ಆ್ಯಕ್ಚುಲಿ ಇವತ್ತಿನ ಕ್ಲಾಸ್ ಬಗ್ಗೆ ಹೇಳಿರೋದು. ಓಕೆ, ಇನ್ನು ನನ್ನ ಹಲವಾರು ವೀಡಿಯೋಸ್ ನೀವು ವಾಚ್ ಮಾಡಬೇಕಂತ ಇದ್ದರೆ ನನ್ನ ಹಳೆ ವೀಡಿಯೋಸ್ ಇದ್ದಾವೆ, ಫಿಸಿಕ್ಸಲ್ಲಿ ಮಾಡಿರೋಂಥ ಕ್ಲಾಸ್ ಸೆಷನ್ಸ್ ಇದ್ದಾವೆ, ಆ ಸೆಷನ್ಸ್ನ ವಿಸಿಟ್ ಮಾಡಿ. ಓಕೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಎಲ್ಲ ನನ್ನ ಹೊಸ ಗೆಳೆಯರಿಗೆ ಹೇಳೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಾವು ತುಂಬ ಹಲವಾರು ಕ್ಲಾಸಸ್ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ಏನಾದರೂ ಡೌಟ್ ಇತ್ತಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನಾನು ಹಾಕಿರೋದು ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಗೆಳೆಯರೆ. ಓಕೆ, ಇನ್ಫಾರ್ಮೇಷನ್ ಅನಿಸ್ತು ಅಂತಂದರೆ ದಯಮಾಡಿ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡಿ. Okay, and I wish you all the best guys and see you in the next session. Thank you for watching my video.